ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 10ನೇ ತರಗತಿಯ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಮುಂದುವರೆದು ಇವಾಗ 13ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಈಗ 12ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರೆದು 13ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಅವುಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಲೋಹ ಮತ್ತು ಅಲೋಹಗಳ ಈ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಲ್ಲ ನೋಟ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಮಧ್ಯದಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಮತ್ತು ಈಗ ಎಕ್ಸಸೈಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಚಾಪ್ಟ್ರಲ್ಲಿ ಲಾಸ್ಟ್ GPSTR ಎಕ್ಸಾಮ್ 2022ರಲ್ಲಿ ಮ್ಯಾಕ್ಸಿಮಮ್ ಇದರಲ್ಲಿ 5 to 7 ಕ್ವೆಶನ್ಸ್ಗಳು ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕಾಗಿ ಇದು GPSTR, HSTR ಮತ್ತು TET ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಹೋಗೋಣ. 13ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಈಗ ಪ್ರಶ್ನೆ, ನೀವು ಕಳೆಗುಂದಿದ ತಾಮ್ರದ ಪಾತ್ರೆಗಳನ್ನು ನಿಂಬೆ ಮತ್ತು ಹುಣಸೆಯ ರಸದಿಂದ ಸ್ವಚ್ಛಗೊಳಿಸುವುದನ್ನು ನೋಡಿರಬೇಕು. ಈ ಹುಳಿ ಪದಾರ್ಥಗಳು ಪಾತ್ರೆಗಳನ್ನು ಸ್ವಚ್ಛಗೊಳಿಸುವಲ್ಲಿ ಪರಿಣಾಮಕಾರಿ ಏಕೆ ಎಂದು ವಿವರಿಸಿ. ನೀವು ಸಾಮಾನ್ಯವಾಗಿ ಮನೆಯಲ್ಲಿ ನೋಡಿರ್ತೀರ, ತಾಮ್ರದ ಪಾತ್ರೆಗಳನ್ನು ನಿಂಬೆ ಮತ್ತು ಹುಣಸೆ ರಸದಿಂದ ತೊಳೆದಾಗ ಅವು ಸ್ವಚ್ಛವಾಗಿ ಹೊಳೆಯಲು ಪ್ರಾರಂಭಿಸ್ತವೆ. ಏಕೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಆನ್ಸರನ್ನು ನೋಡ್ತಾ ಹೋಗೋಣ. ಕಳೆಗುಂದಿದ ತಾಮ್ರದ ಪಾತ್ರೆಗಳನ್ನು ನಿಂಬೆ ಅಥವಾ ಹುಣಸೆ ರಸದಿಂದ ಸ್ವಚ್ಛಗೊಳಿಸಲಾಗುತ್ತದೆ, ಏಕೆಂದರೆ ಈ ಹುಳಿ ಪದಾರ್ಥಗಳು ಆಮ್ಲಗಳನ್ನು ಹೊಂದಿರುತ್ತೆ. ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಹುಣಸೆಯಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಎನ್ನುವಂಥದ್ದು ಮತ್ತು ನಿಂಬೆಯಲ್ಲಿ ಸಿಟ್ರಸ್ ಆ್ಯಸಿಡ್ ಎನ್ನತಕ್ಕಂಥದ್ದು ಆ್ಯಸಿಡ್ ಇರುತ್ತೆ. ಸೊ ಈಗ ಇದು ಆ್ಯಸಿಡ್ ಪ್ರಮಾಣ ಈ ಎರಡು ಹಣ್ಣಿನಲ್ಲಿ ಇರೋದರಿಂದ ಅದರ ಮೇಲ್ಮೈಯಲ್ಲಿರುವಂಥ ತಾಮ್ರದ ಆಕ್ಸೈಡ್ ಅಥವಾ ಮೂಲದ ತಾಮ್ರದ ಕಾರ್ಬೋನೇಟ್ ಅಥವಾ ಕಳೆಗುಂದಿದ ತಾಮ್ರದ ಪಾತ್ರೆಗಳ ಲೇಪನವನ್ನು ಈ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ಕರಗಿಸುತ್ತೆ. ಇವುಗಳನ್ನ ಮತ್ತೆ ಕೆಂಪು ಮತ್ತು ಕಂದು ಬಣ್ಣದಲ್ಲಿ ಹೊಳೆಯುವಂತೆ ಮಾಡುತ್ತೆ. ಆದ್ದರಿಂದ ಕಳೆಗುಂದಿದ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವಲ್ಲಿ ಇವು ಪರಿಣಾಮಕಾರಿ. ಇಷ್ಟು ಕಾರಣವನ್ನು ಕೊಡಬೇಕು. ಹುಣಸೆ ಮತ್ತು ನಿಂಬೆಹಣ್ಣು ಏನಾಗಿರುತ್ತೆ, ಆ್ಯಸಿಡ್ ಇರುತ್ತೆ. ಈ ಆ್ಯಸಿಡ್ ತಾಮ್ರದ ಕಾರ್ಬೋನೇಟ್ ಮತ್ತು ತಾಮ್ರದ ಆಕ್ಸೈಡೊಂದಿಗೆ ರಿಯಾಕ್ಟ್ ಆಗಿ ಆ ಒಂದು ಲೇಪನವನ್ನು ಏನು ಮಾಡುತ್ತೆ ಅಂದರೆ ಇದು ಕರಗಿಸುತ್ತೆ. ಆದ ಕಾರಣ ನಿಂಬೆ ಮತ್ತು ಹುಣಸೆಯನ್ನು ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. GPSTR ಎಕ್ಸಾಮಿನೇಷನ್ಗೆ 2 ಅಂಕದ ಪ್ರಶ್ನೆಗಳನ್ನು ವ್ಯತ್ಯಾಸಗಳಲ್ಲಿ ಕೇಳ್ತಾರೆ. ಸೊ ವ್ಯತ್ಯಾಸಗಳು ಸಾಮಾನ್ಯವಾಗಿ GPSTR ಎಕ್ಸಾಮ್ನಲ್ಲಿ ಬಂದಿದ್ದಾವೆ. ಹಾಗಾಗಿ 14ನೇ ಪ್ರಶ್ನೆ ಏನಿದೆ ಅಂದರೆ, ಲೋಹ ಮತ್ತು ಅಲೋಹ ಅವುಗಳ ನಡುವಿನ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ವ್ಯತ್ಯಾಸವನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ ಲೋಹ ಅಲೋಹಗಳ ಸಾಮಾನ್ಯ ವ್ಯತ್ಯಾಸವನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು, ಅಥವಾ ರಾಸಾಯನಿಕ ವ್ಯತ್ಯಾಸವನ್ನು ಕೇಳ್ಬೋದು. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇದಕ್ಕೆ ಪರಿಹಾರವನ್ನು ನೋಡೋಣ. ಪರಿಹಾರ ಏನಿದೆ, ಲೋಹ ಮತ್ತು ಅಲೋಹಗಳನ್ನು ನೋಡೋಣ. ಲೋಹಗಳನ್ನು ಆಮ್ಲಜನಕದೊಂದಿಗೆ ಬಿಸಿ ಮಾಡಿದಾಗ ಅವು ಅಯಾನಿಕ್ ಆಕ್ಸೈಡನ್ನು ರೂಪಿಸುತ್ತೆ. ಸಾಮಾನ್ಯವಾಗಿ ನಾವು ಈ ರೀತಿಯಾಗಿ ಕೂಡ ಹೇಳ್ಬೋದು, ಲೋಹವು ಆಮ್ಲಜನಕದೊಂದಿಗೆ ರಿಯಾಕ್ಟ್ ಆಗಿ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆಯನ್ನು ಮಾಡುತ್ತದೆ. ಮತ್ತು ಅಲೋಹಗಳನ್ನು ಆಮ್ಲಜನಕದೊಂದಿಗೆ ಬಿಸಿ ಮಾಡಿದಾಗ ಅವು ಆಮ್ಲೀಯ ಸ್ವಭಾವವನ್ನು ಕೋವೆಲೆನ್ಸಿ ಆಕ್ಸೈಡನ್ನು ರೂಪಿಸುತ್ತೆ. ನೋಡಿ, ಇಲ್ಲಿ ಅಯಾನಿಕ್ ಆಕ್ಸೈಡ್ ನೆನ್ಪಿಟ್ಕೋರಿ. ಲೋಹಗಳು ಆಮ್ಲಜನಕದೊಂದಿಗೆ ಬಿಸಿ ಮಾಡಿದಾಗ ಇದು ಅಯಾನಿಕ್ ಆಕ್ಸೈಡ್ ಆಗುತ್ತೆ, ಇದು ಕೋವೆಲೆನ್ಸಿ ಆಕ್ಸೈಡ್ ಆಗಿ ರೂಪುಗೊಳ್ಳುವಂಥದ್ದು. ನೆಕ್ಸ್ಟು, ಇವು ಪ್ರಕೃತಿಯಲ್ಲಿ ಮೂಲಭೂತವಾಗಿರುತ್ತವೆ ಮತ್ತು ಪ್ರಕೃತಿಯಲ್ಲಿ ಲೋಹಗಳು ಅಂತಕ್ಕಂಥವು ಪ್ರಕೃತಿಯಲ್ಲಿ ಮೂಲಭೂತವಾಗಿರ್ತವೆ. ಇವು ನೀರಿನೊಂದಿಗೆ ಕರಗಿದಾಗ ಪ್ರತ್ಯಾಮ್ಲಗಳನ್ನು ರೂಪಿಸುತ್ತವೆ. ನೋಡಿ, ಲೋಹಗಳು ಆಕ್ಸಿಜನ್ನೊಂದಿಗೆ ಕೂಡಿದಾಗ ಅಯಾನಿಕ್ ಆಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ನೀರಿನೊಂದಿಗೆ ಈ ಲೋಹಗಳು ರಿಯಾಕ್ಟ್ ಆದಾಗ ಪ್ರತ್ಯಾಮ್ಲಗಳನ್ನು ರೂಪಿಸುತ್ತೆ. ಮತ್ತು ಅಲೋಹಗಳು ನೀರಿನೊಂದಿಗೆ ಕರಗಿದಾಗ ಆಮ್ಲವನ್ನು ರೂಪಿಸುತ್ತವೆ.
ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ಯಾಕಂದರೆ ಇವು ಪ್ರತ್ಯಾಮ್ಲಗಳಾಗಿರ್ತವೆ. ಲೋಹಗಳು ನೀರಿನೊಂದಿಗೆ ರಿಯಾಕ್ಟ್ ಆದಾಗ ಇದು ಪ್ರತ್ಯಾಮ್ಲ ಬೇಸನ್ನು ರಿಲೀಸ್ ಮಾಡುತ್ತೆ. ಆದ್ದರಿಂದ ಬೇಸನ್ನು ಇಂಡಿಕೇಟ್ ಮಾಡುವಂಥದ್ದು ಕೆಂಪು ಲಿಟ್ಮಸ್ ಈಸ್ ಕನ್ವರ್ಟೆಡ್ ಇಂಟು ದ ಬ್ಲೂ ಲಿಟ್ಮಸ್ ಪೇಪರ್. ಓಕೆ, ನೆಕ್ಸ್ಟ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಬಣ್ಣಕ್ಕೆ ತಿರುಗಿಸುತ್ತೆ. ಇವು ಅಲೋಹಗಳಿಗೆ ಸಂಬಂಧಿಸಿದಾಗೆ. ನೆಕ್ಸ್ಟ್ ಪಾಸಿಟಿವಿಟಿ ಆಗಿರುತ್ತವೆ. ಇಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಕಳೆದುಕೊಳ್ಳುತ್ತವೆ ಮತ್ತು ಧನಾತ್ಮಕ ಅಯಾನುಗಳಾಗಿ ಬದಲಾಗುತ್ತವೆ. ನೋಡಿ, ಈ ಲೋಹಗಳಿರ್ತಕ್ಕಂಥವು ಏನಾಗಿರ್ತಾವಪ್ಪ ಅಂದರೆ ವೆರಿ ಲೂಸ್ ಎಲೆಕ್ಟ್ರಾನಿಕ್ ವ್ಯಾಲೆನ್ಸಿಗಳನ್ನು ಹೊಂದಿರ್ತವೆ. ಆದ್ದರಿಂದ ಇಲೆಕ್ಟ್ರಾನ್ಗಳನ್ನು ಈಸಿಲಿ ತನ್ನ ಮೂಲಕ ಏನು ಮಾಡುತ್ತೆ ಅಂದರೆ ಕೊಡ್ತವೆ. ಇದರಿಂದ ಏನಾಗುತ್ತೆ ಅಂದರೆ ತನ್ನ ಧನಾತ್ಮಕ ಅಯಾನುಗಳನ್ನು ಇಲ್ಲಿ ಬದಲಾವಣೆ ಆಗುವಂಥದ್ದು. ಪಾಸಿಟಿವ್ ಅಂದರೆ ಯಾವ ಒಂದು ಮೆಟಲು ತನ್ನ ಮೂಲಕ ಎಲೆಕ್ಟ್ರಾನನ್ನು ಕೊಡಲ್ಪಡುತ್ತೆ ಅದಕ್ಕೆ ನಾವು ಪಾಸಿಟಿವ್ ಅಯಾನ್ ಅಥವಾ ಧನಾತ್ಮಕ ಅಯಾನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಅಲೋಹಗಳನ್ನು ನಾವು ನೋಡಿದಾಗ ಅಲೋಹಗಳು ಧನಾತ್ಮಕ ಅಯಾನುಗಳಾಗಿ ಬದಲಾಗುತ್ತವೆ. ಅವು ಎಲೆಕ್ಟ್ರಾನ್ ನೆಗೆಟಿವ್ ಆಗಿರ್ತವೆ. ಯಾಕಂದರೆ ಎಲೆಕ್ಟ್ರಾನ್ಗಳನ್ನು ಪಡ್ಕೋತವೆ. ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ರೆ ಅವು ನೆಗೆಟಿವ್ ಋಣಾತ್ಮಕ ಅಯಾನುಗಳಾಗಿ ಫಾರ್ಮೇಷನ್ ಆಗುವಂಥದ್ದು. ಲೋಹಗಳು ಸಾಮಾನ್ಯವಾಗಿ ಹೊಳಪನ್ನು ಹೊಂದಿರುತ್ತವೆ. ಅಲೋಹಗಳು ಹೊಳೆಯುವುದಿಲ್ಲ, ಅಯೋಡಿನನ್ನು ಹೊರತುಪಡಿಸಿ. ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆನ ಕೇಳ್ತಾರೆ, ಹೊಳೆಯುವಂಥ ಅಲೋಹ ಯಾವುದು ಅಂದಾಗ ಅದು ಅಯೋಡಿನ್ ಆಗಿರುತ್ತೆ. ಸಾಮಾನ್ಯವಾಗಿ ಅಲೋಹಗಳು ಹೊಳೆಯುವುದಿಲ್ಲ, ಆದರೆ ಅಯೋಡಿನ್ ಅಲೋಹವಾದರೂ ಕೂಡ ಅದು ಏನಾಗುತ್ತೆ ಅಂದರೆ ಹೊಳೆಯುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಲೋಹಗಳು ವಿದ್ಯುತ್ನ ಮತ್ತು ಶಾಖದ ಉತ್ತಮ ವಾಹಕಗಳಾಗಿವೆ. ಅಲೋಹಗಳು ಉತ್ತಮ ಮತ್ತು ಶಾಖದ ವಾಹಕಗಳಲ್ಲ, ಗ್ರಾಫೈಟನ್ನು ಹೊರತುಪಡಿಸಿ. ಅಲೋಹಗಳು ಸಾಮಾನ್ಯವಾಗಿ ಏನಿರುತ್ತಪ್ಪ ಅಂದರೆ ವಿದ್ಯುತ್ ಮತ್ತು ಶಾಖದ ಲೋ ಆಗಿ ಇವು ಏನು ಮಾಡುತ್ತೆ ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರಬ್ಬರ್, ವುಡ್, ದೀಸ್ ಆರ್ ಏನು ನಾನ್ ಮೆಟಲ್ಸ್. ಓಕೆನಾ. ಈ ರೀತಿಯಾಗಿದ್ದವು ಕೂಡ ಇವು ಏನಾಗಿರ್ತವಪ್ಪ ಅಂದರೆ ಇನ್ಸುಲೇಟರ್ ಆಗಿರ್ತವೆ. ಓಕೆನಾ. ರಬ್ಬರು, ಟೇಬಲು ಅಂತಂದಾಗ ಇವು ಇನ್ಸುಲೇಟರ್ ಆಗಿರುತ್ತೆ. ಅದೇ ರೀತಿಯಾಗಿ ಅಲೋಹಗಳು ಕೂಡ ಕೆಲವೊಂದು ಟೈಮ್ಸ್ ಏನಾಗುತ್ತೆ ಅಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡೋದಿಲ್ಲ, ಗ್ರಾಫೈಟನ್ನು ಹೊರತುಪಡಿಸಿ. ಲೋಹಗಳು ಯಾವಾಗಲೂ ಘನ ಸ್ಥಿತಿಯಲ್ಲಿರುತ್ತವೆ. ಲೋಹಗಳು ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಇರುತ್ತವೆ. ಲೋಹಗಳು ಅಪಕರ್ಷಣಕಾರಿಯಾಗಿವೆ, ಅಲೋಹಗಳು ಉತ್ಕರ್ಷಣಕಾರಿಗಳಾಗಿವೆ ಅಂತಕ್ಕಂಥದ್ದು ಈ ರೀತಿಯಾದ ಲೋಹ ಮತ್ತು ಅಲೋಹಗಳ ಡೆಫಿನೇಷನ್ ಮತ್ತು ಅವುಗಳ ರಾಸಾಯನಿಕ ಗುಣಗಳಿಗೆ ಸಂಬಂಧಿಸಿದ ಹಾಗೆ ವ್ಯತ್ಯಾಸಗಳು ಈ ರೀತಿಯಾಗಿದ್ದವು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ 15ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಮನೆಗೆ ಹೋಗಿ ಅಕ್ಕಸಾಲಿಗನಂತೆ ನಟಿಸುತ್ತಿದ್ದ. ಹಳೆಯ ಮತ್ತು ಮಂದ ಚಿನ್ನದ ಆಭರಣಗಳ ಹೊಳಪನ್ನು ಮರಳಿ ತರುವುದಾಗಿ ಅವನು ಏನು ಮಾಡ್ತಾಯಿದ್ದ ಅಂದರೆ ಭರವಸೆಯನ್ನು ನೀಡ್ತಾ ಇದ್ದ. ಅನುಮಾನವಿದ್ದಲ್ಲಿ ಒಬ್ಬ ಮಹಿಳೆ ಅವನಿಗೆ ಒಂದು ಸೆಟ್ ಚಿನ್ನದ ಬಳೆಗಳನ್ನ ಕೊಡ್ತಾಳೆ. ಅದನ್ನು ಅವನು ಏನು ಮಾಡ್ತಾನಪ್ಪ ಅಂದರೆ ನಿರ್ದಿಷ್ಟ ದ್ರಾವಣದಲ್ಲಿ ಅದ್ದಿ ಬಳೆಗಳು ಹೊಸದರಂತೆ ಹೊಳೆಯುತ್ತಿದ್ದವು. ಆದರೆ ಅವುಗಳ ತೂಕ ಏನಾಗುತ್ತೆ ಅಂದರೆ ತೀವ್ರವಾಗಿ ಕಡಿಮೆಯಾಯಿತು. ಆ ಮಹಿಳೆ ಅಸಮಾಧಾನಗೊಂಡು ಅದರ ವ್ಯರ್ಥವಾದ ನಂತರ ವ್ಯಕ್ತಿಯ ಆತುರದಿಂದ ಹಿಂದೆ ಸರಿದನು. ಅವನು ಬಳಸಿದ ದ್ರಾವಣದ ಸ್ವರೂಪವನ್ನು ಕಂಡುಹಿಡಿಯಿರಿ ಮತ್ತು ನೀವು ಪತ್ತೇದಾರಿ ಪಾತ್ರವನ್ನು ವಹಿಸಬಹುದಾ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಓಕೆ, ಒಬ್ಬ ಅಕ್ಕಸಾಲಿಗನಂತೆ ನಟಿಸ್ತಾ ಏನು ಮಾಡ್ತಾನಪ್ಪ ಅಂದರೆ ಮನೆ ಮುಂದೆ ತಿರುಗ್ತಾ ಇದ್ದಾಗ ಒಬ್ಬ ಮಹಿಳೆಯಿಂದ ಅವನು ಏನು ಮಾಡ್ತಾನೆ, ಗೋಲ್ಡ್ ಬ್ಯಾಂಗಲ್ಸ್ಗಳನ್ನು ತೆಗೆದುಕೊತಾನೆ. ಗೋಲ್ಡ್ ಬ್ಯಾಂಗಲ್ಸ್ಗಳನ್ನು ತೆಗೆದುಕೊಂಡು ಅವುಗಳನ್ನು ನೀವು ಕ್ಲೀನಾಗಿ ಮಾಡಿ ಅದನ್ನು ಹೊಳೆಯುವಂತೆ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾನೆ. ಇದರಿಂದ ಆ ಮಹಿಳೆ ಏನು ಮಾಡ್ತಾಳಪ್ಪ ಅಂದರೆ ಆ ಗೋಲ್ಡ್ ಬ್ಯಾಂಗಲ್ಸ್ಗಳನ್ನು ಕೊಟ್ಟು ಅವುಗಳನ್ನು ಏನು ಮಾಡ್ತಾರೆ, ಮೊದಲಿನಂತೆ ಹೊಳೆಯೋ ರೀತಿ ಮಾಡ್ತಾರೆ. ಆದರೆ ಅವು ಮೊದಲಿಗಿಂತ ತೂಕವನ್ನು ಕಳೆದುಕೊಳ್ತವೆ. ಆದ್ದರಿಂದ ಆ ಮಹಿಳೆ ಆ ಒಂದು ವಿಷಯವನ್ನು ಅಕ್ಕಸಾಲಿಗೆ ತಿಳಿಸಿದ ನಂತರ ಏನು ಮಾಡ್ತಾನಪ್ಪ ಅಂದರೆ ಅವನು ಏನು ಮಾಡ್ತಾನಪ್ಪ ಅಂದರೆ ಹಿಂದೆ ಸರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ಆ ಒಂದು ಗೋಲ್ಡ್ ಬ್ಯಾಂಗಲ್ಸನ್ನು ಹೊಳೆಯುವಂತೆ ಮಾಡಲು ಆ ಒಬ್ಬ ವ್ಯಕ್ತಿ ಬೆಳೆಸಿದ ಸ್ವರೂಪ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ನೆಕ್ಸ್ಟ್ ಇದರ ಒಂದು ಪರಿಹಾರವನ್ನು ನೋಡಿದಾಗ ಅಕ್ಕಸಾಲಿಗನು
ಅಕ್ಕಸಾಲಿಗನು ಲ್ಯಾಟಿನ್ ಭಾಷೆಯಲ್ಲಿ ನಾವು ಇದನ್ನು ನೋಡಿ. ಅಕ್ಕಸಾಲಿಗನು ಬಳಸಿರುವಂಥ ಒಂದು ದ್ರಾವಣ ಯಾವುದಪ್ಪ ಅಂದರೆ ರಾಜದ್ರವ ಅಂತೇಳಿ ಕರಿತೀವಿ. ರಾಜದ್ರವ ಅಂತೇಳಿ ಬರ್ಕೊಳ್ಳಿ. ಅಕ್ಕಸಾಲಿಗನು ಬಳಸಿದ ದ್ರವ ಅದು ರಾಜದ್ರವ ಆಗಿರುತ್ತೆ. ಇದನ್ನು ಲ್ಯಾಟಿನ್ ಭಾಷೆಯಲ್ಲಿ ರಾಯಲ್ ವಾಟರ್ ಅಂತ ಹೇಳಿ ಕರಿತೀವಿ. ಅಕ್ವಾರಿಜಿಯಾ ಎಂಬ ದ್ರಾವಣದಿಂದ ಇದನ್ನು ಬಳಸಿದನು. ಅಕ್ವಾರಿಜಿಯಾ ಅಂತ ಕೂಡ ಕರೀತಾರೆ, ರಾಜದ್ರವ ಅಂತ ಕೂಡ ಕರೀತಾರೆ ಮತ್ತು ರಾಯಲ್ ವಾಟರ್ ಅಂತ ಕೂಡ ಕರೀತಾರೆ. ರಾಯಲ್ ವಾಟರ್ ಅಂದರೆ ಏನು, ರಾಜದ್ರವ ಅಂದರೆ ಏನು ಅಂತ ನಾವು ನೋಡೋದಾದರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣವಾಗಿರುತ್ತೆ. ಈ ರಾಜಲೋಹ ಅಂತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ಗಳ ಒಂದು ಮಿಶ್ರಣ ಆಗಿರುತ್ತೆ. ಅಕ್ವಾರಿಜಿಯಾ ಅಂತಕ್ಕಂಥದ್ದು ಅಥವಾ ರಾಜದ್ರವ ಅಂತಕ್ಕಂಥದ್ದು ಚಿನ್ನ ಮತ್ತು ಪ್ಲಾಟಿನಂಗಳಂಥ ಉದಾತ್ತ ಲೋಹಗಳನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಮಂದ ಚಿನ್ನದ ಆಭರಣದ ಮೇಲಿನ ಪದರವನ್ನು ಕರಗಿಸಿದಾಗ ಅದು ತಮ್ಮ ತೂಕವನ್ನು ಕಳೆದುಕೊಳ್ಳುತ್ತೆ. ನೋಡಿ, ರಾಜದ್ರವ ಅಂತಕ್ಕಂಥದ್ದು ಏನಿದೆ ಅಂದರೆ ಲೋಹಗಳನ್ನು ಅದು ಏನು ಮಾಡುತ್ತೆ ಅಂದರೆ ಲೋಹ ಅಂದರೆ ಚಿನ್ನ ಮತ್ತು ಪ್ಲಾಟಿನಮ್ಗಳಂಥ ಲೋಹಗಳನ್ನು ಏನು ಮಾಡುತ್ತೆ, ಕರಗಿಸಿ ತನ್ನ ಮೇಲ್ಪದರವನ್ನು ಕರಗಿಸಿ ಅದು ಹೊಳೆಯುವಂತೆ ಮಾಡುತ್ತೆ. ಇದರಿಂದ ಏನಾಗುತ್ತೆ, ತನ್ನ ತೂಕವನ್ನು ಆ ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ಕಳೆದುಕೊಳ್ಳುತ್ತವೆ. ಆದ್ದರಿಂದ ಈ ಚಿನ್ನದ ಆಭರಣದ ಮೇಲಿನ ಪದರಗಳನ್ನು ಕರಗಿಸಿದಾಗ ತಮ್ಮ ತೂಕವನ್ನು ಏನು ಮಾಡ್ತವೆ, ಇವು ಕಳೆದುಕೊಳ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ 16ನೇ ಪ್ರಶ್ನೆ, ಬಿಸಿ ನೀರಿನ ಟ್ಯಾಂಕ್ಗಳನ್ನು ತಯಾರಿಸಲು ತಾಮ್ರವನ್ನೇ ಏಕೆ ಬಳಸಲಾಗುತ್ತದೆ ಮತ್ತು ಉಕ್ಕು ಅಂದರೆ ಏನಪ್ಪ ಅಂದರೆ ಕಬ್ಬಿಣದ ಒಂದು ಮಿಶ್ರಲೋಹ ಅಲ್ಲ ಎಂಬುದಕ್ಕೆ ಕಾರಣವನ್ನು ನೀಡಿ. ಬಿಸಿ ನೀರಿನ ಟ್ಯಾಂಕ್ಗಳನ್ನು ತಯಾರಿಸಲು ತಾಮ್ರವನ್ನು ಏಕೆ ಬಳಸಲಾಗುತ್ತೆ ಮತ್ತು ಉಕ್ಕು ಅಲ್ಲ ಎಂಬುದನ್ನು, ಅಂದರೆ ಈ ಬಿಸಿ ನೀರಿನ ಟ್ಯಾಂಕ್ಗಳನ್ನು ತಯಾರಿಸಲಿಕ್ಕೆ ಉಕ್ಕನ್ನು ಬಳಸದೆ ತಾಮ್ರವನ್ನೇ ಯಾಕೆ ಬಳಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಇದಕ್ಕೆ ಕಾರಣವನ್ನು ತಿಳಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಪರಿಹಾರ ಏನಪ್ಪ ಅಂದರೆ ತಾಮ್ರವು ನೀರು ಅಥವಾ ಉಗಿಯೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಅಂದರೆ ತಾಮ್ರ ಅಂತಕ್ಕಂಥದ್ದು ಇದು ಹೀಟ್ಗೆ ನಾನ್ ರಿಯಾಕ್ಟಿವ್ ಮಟೀರಿಯಲ್ ಆಗಿರುತ್ತೆ. ತಾಮ್ರವು ನೀರು ಮತ್ತು ಉಗಿಯೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಆದ್ದರಿಂದ ಕಬ್ಬಿಣವು ಹವೆಯೊಂದಿಗೆ ಪ್ರತಿಕ್ರಿಯಿಸಿ ಟ್ಯಾಂಕನ್ನು ಏನು ಮಾಡುತ್ತೆ, ಇದು ನಾಶಪಡಿಸುತ್ತದೆ. ಆದ್ದರಿಂದ ಉಗಿಯೊಂದಿಗೆ ಪ್ರತಿಕ್ರಿಯಿಸುವ ಮೂಲಕ ತಾಮ್ರದ ಟ್ಯಾಂಕನ್ನು ನಾಶಪಡಿಸುವಂಥದ್ದು. ನೋಡಿ, ನೀರಿನ ಟ್ಯಾಂಕ್ಗಳನ್ನು ತಯಾರಿಸಲು ತಾಮ್ರವನ್ನೇ ಯಾಕೆ ಬಳಸ್ತೀವಪ್ಪ ಅಂದರೆ ಈ ಒಂದು ಉಕ್ಕನ್ನು ಬಳಸೋದ್ರಿಂದ ಅದು ಏನಾಗುತ್ತೆ, ಉಕ್ಕನ್ನು ಬಳಸೋದ್ರಿಂದ ಆ ಲೋಹ ಏನಾಗುತ್ತೆ ಅಂದರೆ ಹವೆಯೊಂದಿಗೆ ರಿಯಾಕ್ಟ್ ಆಗಿ ಆ ಒಂದು ನೀರಿನ ಟ್ಯಾಂಕನ್ನು ನಾಶಪಡಿಸುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇಲ್ಲಿ ಉಕ್ಕಿನ ಬದಲಾಗಿ ಏನನ್ನ ತಾಮ್ರವನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇದು ಲೋಹ ಅಲೋಹ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಲ್ಲ ಎಕ್ಸಸೈಸ್ನ ಪ್ರಶ್ನೆಗಳು ಮತ್ತು ಉತ್ತರಗಳೊಂದಿಗೆ ನಾವೀಗ ಡಿಸ್ಕಸ್ ಮಾಡಿದ್ವಿ. ಇದು GPSC TET ಮತ್ತು GPSC HSTR ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ನೋಟ್ಸ್ ಆಗಿದೆ. ಸೊ GPSC ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಗಳನ್ನು ಇವುಗಳನ್ನೇ ತೆಗೆದುಕೊಂಡು ಕೇಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಡಿಸ್ಕಸ್ ಮಾಡೋದು ಮತ್ತು ಓದ್ಕೊಳ್ಳೋದು, ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. 10th SSLC ಅಂತ ಹೇಳಿ ಕರಿತೀವಿ. 10th ಬರುವಂಥ ಇನ್ನೂ ಕೆಲವೊಂದಿಷ್ಟು ಸೈನ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನು ನಾವು ಮುಂದೆ ಬರುವಂಥ ಕ್ಲಾಸಲ್ಲಿ ತೆಗೆದುಕೊಂಡು ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.